ನಾವು ಫಂಡ್ ಮ್ಯಾನೇಜ್ ಮಾಡ್ಲಿ ಅಂತ ಮ್ಯೂಚುವಲ್ ಫಂಡ್ ಗೆ ಹಾಕ್ತಿವಿ. ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ತಗೊಂಡ್ಬಿಟ್ರೆ ಎಲ್ಲದು ಪರ್ಫಾರ್ಮ್ ಮಾಡ್ತಿರೋ ಕಂಪನಿಗಳಲ್ಲಿ ಹೂಡಿಕೆ ಆಗುತ್ತೆ ಅಂತ. ಬೀಸ್ ಅಲ್ಲಿ ಹೆಂಗ್ ಮಾಡ್ಬೇಕು? ಎಲ್ಲಾ ಬೀಸ್ ನ ತಗೋಬೇಕಾ? ಎಲ್ಲಾ ಸೆಕ್ಟರ್ ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಹಾಕೋಣ. ಅದರಲ್ಲಿ ಯಾವ ಸೆಕ್ಟರ್ ನಮ್ಮ ಬೈಯಿಂಗ್ ಝೋನ್ ಗೆ ಬಂದಿದೆ ಅದನ್ನ ಬೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಈ ಬೀಸ್ ಗಳು ನಾವೊಂದು ಇಂಡಿಕೇಟರ್ ಹಾಕೋಬೇಕಲ್ಲಿ. RSI ಅಂತ ಒಂದು ಬರುತ್ತೆ ಇಂಡಿಕೇಟರ್, ದಟ್ ಇಸ್ ಕಾಲ್ಡ್ ಆಸ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ನ ನಾವು ಹಾಕೋಬೇಕು ಫಸ್ಟ್. ಯಾವ ಒಂದು ಸೆಕ್ಟರ್ 40ಕ್ಕೆ ರೀಚ್ ಆಗಿದೆ ಅಂದ್ರೆ ಇಟ್ ಇಸ್ ಎ ಬೈಯಿಂಗ್ ಝೋನ್. 70ಕ್ಕೆ ರೀಚ್ ಆಯ್ತು ಅಂದ್ರೆ ಅದು ಸೆಲ್ಲಿಂಗ್ ಝೋನ್. ಬೈಯಿಂಗ್ ಅಟ್ ದ ಲೋವರ್ ಪ್ರೈಸ್, ಸೆಲ್ಲಿಂಗ್ ಅಟ್ ದಿ ಹೈಯರ್ ಪ್ರೈಸ್. ಇದನ್ನೇ ಸಪೋರ್ಟ್ ಲೆವೆಲ್ ನಲ್ಲಿ ಬೈ ಮಾಡೋದು, ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಸೆಲ್ ಮಾಡೋದು ಅಂತ ಕರೀತಾರೆ. ಸೊ ನನಗೆ ಅರ್ಥ ಆಗೋದು ಸಪೋರ್ಟ್ ಅಂದ್ರೆ 40 ಬಂದ್ರೆ ಸಪೋರ್ಟ್, 70 ಬಂದ್ರೆ ರೆಸಿಸ್ಟೆನ್ಸ್. ಸೊ ಪ್ರಶ್ನೆ ಟೈಮ್ ಫ್ರೇಮ್ ಯಾವುದು ಸರ್? ವೀಕ್ಲಿ ಟೈಮ್ ಫ್ರೇಮ್. ಅಂದ್ರೆ ಒಂದೊಂದು ಕ್ಯಾಂಡಲ್ ಗಳು ಒಂದೊಂದು ವಾರವನ್ನ ರೆಪ್ರೆಸೆಂಟ್ ಮಾಡಬೇಕು. ಸೊ ನಾವು ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ. ಈ ಒಂದು ITBs ನಾವು ನೋಡ್ತಾ ಇದೀವಿ. 40ಕ್ಕೆ ಬಂದಾಗ ಈ ಝೋನ್ ನಲ್ಲಿ ನಾವು ಬೈ ಮಾಡಬೇಕು. ಸೊ ನಾವು ನೋಡಬಹುದು ಕೇವಲ ಕೆಲವೇ ತಿಂಗಳಲ್ಲಿ ನಮಗೆ ರಿಟರ್ನ್ಸ್ ನೀವು ನೋಡಿದ್ರೆ ಆವರೇಜ್ ನಲ್ಲಿ ನೋಡ್ತಾ ಬಂದ್ರೆ 4%, 5% ರಿಟರ್ನ್ ಬಂದಿರುತ್ತೆ ತಿಂಗಳಿಗೆ. ಸೊ ಇಲ್ಲಿ ಏನ್ ಮಾಡಬೇಕು? ಆ ಝೋನ್ ಬಂದಾಗ ಬೈ ಮಾಡಬೇಕು. ಅದಾದ ನಂತರ ಸುಮ್ಮನೆ ಇರಬೇಕು, ಝೂಮ್ ಆಗಿ ಮೇಲೆ ಹೋಗ್ಲೇಬೇಕು. ಅದು ಸೆಕ್ಟರ್ ಅದೇ ತರ ಕೊಲ್ಯಾಪ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.